ಸರ್ಕಾರಿ ಶಾಲೆಗೆ ಒಂದು ದಿನ ರಜೆ ಇದ್ರೂ ಲಾಕ್ ಮಾಡಿದ್ದ ಡೋರ್ಗಳನ್ನ ಕೀ ಇದ್ರೂ ಓಪನ್ ಮಾಡೋಕೆ ಸಾಧ್ಯವೇ ಆಗಲ್ಲ. ಸಂಪೂರ್ಣ ಬೀಗವನ್ನೇ ಒಡೆದು ಹಾಕಬೇಕು. ಇದ್ಯಾಕೆ ಹೀಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಶಾಲೆಗೆ ರಜೆ ಇದ್ದರೆ ಕಿಡಿಗೇಡಿಗಳಿಂದ ಬೀಗಗಳಿಗೆ ಎಂಸಿ ಇಲ್ಲ. ರಜೆ ಮುಗಿಸಿ ಶಾಲೆಗೆ ಮರಳಿದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಾಕ್. ಹೌದು, ನಗರದ ಈ ಶಾಲೆಗೆ ರಜೆ ಇದ್ರೆ ಸಾಕು, ಕಿಡಿಗೇಡಿಗಳು ಬೀಗಗಳಿಗೆ ಎಂಸೀಲ್ ಹಾಕಿರ್ತಾರೆ. ಜೆಸಿ ನಗರದ ಈ ಸರ್ಕಾರಿ ಶಾಲೆಯಲ್ಲಿ ರಜೆ ಮುಗಿಸಿ ಬಂದ ಟೀಚರ್ಸ್ ಹಾಗೂ ವಿದ್ಯಾರ್ಥಿಗಳಿಗೆ ಎಂಸೀಲ್ ತಲೆನೋವು ಶುರುವಾಗಿರುತ್ತೆ. ಎಂಸೀಲ್ ತೆಗೆಯಲೂ ಆಗದೆ ಬೀಗ ಒಡೆದೇ ತರಗತಿಯ ಒಳ ಹೋಗುವಂತಾಗಿದೆ. ಇರುವ ಎಲ್ಲಾ ತರಗತಿಗಳ ಬೀಗಗಳ ಒಳಗೂ ಎಂಸೀಲ್ ತುಂಬಿದ್ದಾರೆ. ಇದು ಪ್ರತಿ ರಜೆ ನಂತರ ಇದೇ ರೀತಿ ಮಾಡಿರ್ತಾರಂತೆ. ಎಲ್ಲ ಬೀಗ ಒಡೆದು ಮತ್ತೆ ಹೊಸ ಬೀಗ ತರಬೇಕಾದ ಅನಿವಾರ್ಯತೆ ನಿರ್ಮಾಣ ಮಾಡ್ತಿದ್ದಾರೆ. ಎಷ್ಟೋ ಬಾರಿ ತರಗತಿ ಬೀಗ ತೆಗೆಯಲಾಗದೆ ಹೊರಗಡೆ ಆವರಣದಲ್ಲಿ ಕಾಲ ಕಳೆದು ವಿದ್ಯಾರ್ಥಿಗಳು ಹೋಗುವಂತಾಗಿದೆ. ಕಲ್ಲೆಲ್ಲ ಎಸಿತಾರೆ, ಬೋರ್ಡ್ ಮೇಲೆ ಎಲ್ಲ ಮಿಸ್ಸಿಗೆ ಕಲ್ಲಿಂದ ಹೊಡಿತಾರೆ. ಆಮೇಲೆ ಬೆಂಚಸ್ ಎಲ್ಲ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಕಿತ್ತಾರೆ. ಆಮೇಲೆ ವಾಶ್ರೂಮ್ ಎಲ್ಲ ಲಾಕ್ ಮಾಡಿ ಇದು ಮಾಡ್ತಾರೆ, ಹೊಡಿತಾರೆ. ಇವತ್ತು ಎಲ್ಲ ಸೀಲ್ಡ್ ಹಾಕಿದ್ದಾರೆ, ಮತ್ತು ಎಂಸಿಯಿಂದ ಮಾಡಿದ್ದಾರೆ ಲಾಕ್ಗೆಲ್ಲ. ಅದಕ್ಕೆ ತುಂಬ ಕಷ್ಟ ಇದೆ. ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಪದೇ ಪದೇ ಇದೇ ಸಮಸ್ಯೆ ಮಾಡ್ತಿದ್ದಾರೆ. ನಮಗೆ ಕ್ಲಾಸ್ ಸರಿಯಾಗಿ ನಡೆಯದಂತೆ ಮಾಡ್ತಿದ್ದಾರೆ. ಪ್ಲೀಸ್ ನಮ್ಮ ಸಮಸ್ಯೆ ಪರಿಹರಿಸಿ ಎನ್ನುತ್ತಿದ್ದಾರೆ ವಿದ್ಯಾರ್ಥಿಗಳು. ಶಾಲೆಯಲ್ಲಿ ನಿನ್ನೆ ರಜಾ ಇತ್ತು, ಬಂದು ಎಲ್ಲ ಕ್ಲಾಸಸ್ ಎಲ್ಲಿ ಲಾಕ್ ಇತ್ತು ಅದರಲ್ಲಿ ಎಂಸಿಲ್ ಹಾಕಿಬಿಟ್ಟು ಹೋಗಿದ್ದಾರೆ. ಮತ್ತು ನಾವು ಊಟ ಮಾಡೋದು ತಟ್ಟೆ ಲೋಟಗಳು ಎಲ್ಲ ಎಟ್ಕೊಂಡು ಹೋಗಿಬಿಟ್ಟಿದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ನಾವು ಇಲ್ಲಿ ಸ್ಟೇಜ್ ಹತ್ರ ಕೂತ್ಕೊಂಡು ಓಡ್ತಾ ಇದ್ದೀವಿ. ತುಂಬ ಕಷ್ಟ ಆಗ್ತಾಯಿದೆ. ಬೆಳಿಗ್ಗೆ ಹಾಲು ಕೊಡ್ತಾರೆ, ಅದು ಕುಡಿಯೋಕ್ಕೆ ಲೋಟ ಆಯಿತು, ಅದೆಲ್ಲನೂ ಎತ್ಕೊಂಡು ಹೋಗೋರೆ. ಈ ನಡುವೆ ಲೀವ್ಸ್ ಕೊಟ್ಟನಾಗ ಕೀಗೆಲ್ಲಾನು ಲಾಕ್ ಹಾಕ್ಬಿಟ್ಟು ಸಿಮೆಂಟು ಎಂಸಿಲು ಆ ಥರ ಅದನ್ನ ಸ್ಟ್ರಕ್ ಮಾಡಿಬಿಟ್ಟು ಹೋಗ್ತಾರೆ. ಮೊನ್ನೆನೇ ಹಾಕ್ಬಿಟ್ಟು ಹೋಗಿದ್ರು, ಅದನ್ನು ನಾವೇ ಓಪನ್ ಮಾಡಿದ್ವಿ. ಮತ್ತು ಇವತ್ತು ನಿನ್ನೆ ಲೀವ್ ಕೊಟ್ಟಿದ್ರು. ಇವತ್ತು ಬಂದು ನೋಡಿದ್ರೆ ಎಲ್ಲ ಕ್ಲಾಸ್ ರೂಮ್ಸ್ಗೂ ಲಾಕ್ ಹಾಕೋರೆ. ಮತ್ತು ನಮಗೆ ಬೆಲ್ ಹೊಡಿಯೋದನ್ನು ಕಳ್ತನ ಮಾಡ್ಕೊಂಡು ಹೋಗೋರೆ. ಒಳಗಡೆಗೆ ಬಂದು ಟೇಲ್ಸ್ ಎಲ್ಲ ಹೊಡೆದಾಕ್ತಾರೆ. ಇದರಿಂದ ನಮ್ಗೆ ತುಂಬ ಕಷ್ಟ ಐತಿ. ಇದ್ರ ಮೇಲೆ ಸಿವಿಯರ್ ಆ್ಯಕ್ಷನ್ ತಗೋಬೇಕಂತ ಗೌರ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಇನ್ನು ಈ ವಿಚಾರವನ್ನ ಉತ್ತರ ವಲಯದ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಹಳೆಯ ಕೆಲ ವಿದ್ಯಾರ್ಥಿಗಳು ಹಾಗೂ ಈಗಿನ ಕೆಲ ವಿದ್ಯಾರ್ಥಿಗಳು ಈ ಕಿಡಿಗೇಡಿ ಕೆಲಸ ಮಾಡಿರುವ ಸಾಧ್ಯತೆ ಇದೆ ಅಂತಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂತಹ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಗಿಲು ತೆಗೆಯೋದಕ್ಕೆ ಸಾಧ್ಯ ಆಗದಂತೆ, ಅಂದ್ರೆ ಎಂಸಿಲ್ಗಳನ್ನ, ಬಾಗಿಲುಗಳ ಡೋರ್ಗಳೇನಿರ್ತವೆ ಅಂದ್ರೆ ಲಾಕ್ಗಳೇನಿರ್ತವೆ, ಬೀಗಗಳೇನಿರ್ತವೆ, ಅದಕ್ಕೆ ಎಂಸಿಲನ್ನ ಕಿಡಿಗೇಡಿಗಳು ಹಾಕಿ ಹೋಗಿದ್ದಾರೆ. ಅಂದ್ರೆ ರಜೆ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇದೇ ಥರದ ಸಮಸ್ಯೆ ಆಗುತ್ತೆ ಅನ್ನೋ ಥರದ ಆರೋಪವನ್ನು ಇಲ್ಲಿನ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ. ಎಂಸಿಲನ್ನು ಮೆತ್ತಿದ್ದಾರೆ. ಅಂದರೆ ಓಪನ್ ಮಾಡೋಕ್ಕೆ ಆಗಬಾರ್ದು ಅನ್ನೋ ಮಟ್ಟಕ್ಕೆ ಈ ರೀತಿಯಾಗಿ ಹಾಕೋಗಿರುವಂಥದ್ದು. ಆರ್ಟಿ ನಗರದ ಜೆಸಿ ನಗರದಲ್ಲಿರುವಂಥ ಈ ಪ್ರೌಢಶಾಲೆ ಏನಿದೆ, ಸರ್ಕಾರಿ ಪ್ರೌಢಶಾಲೆ, ಯಾವಾಗಲೂ ಕೂಡ ಇದೇ ಥರದ ಸಮಸ್ಯೆಗಳಿದ್ದಾವೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯಾರಾದರೂ ಭದ್ರತೆಯ ವಿಚಾರಕ್ಕೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ರಜೆ ದಿನಗಳಲ್ಲಿ ರೌಂಡ್ಸ್ ಮಾಡಲು ಕೇಳಿದ್ದೇವೆ, ವಿದ್ಯಾರ್ಥಿಗಳಿಗೆ ಕೌನ್ಸೆಲಿಂಗ್ ಮಾಡಲು ಶಿಕ್ಷಕರಿಗೆ ತಿಳಿಸಿದ್ದೇವೆ ಎಂದು ಉತ್ತರ ವಲಯ ಶಿಕ್ಷಣಾಧಿಕಾರಿ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ರು. ಮಾಹಿತಿ ನಮ್ಮ HM ಅವರು ರೇಣುಕಾ ಅಂತ HM ಇದ್ದಾರೆ, ಅವರು ಕಾಲ್ ಮಾಡಿದ್ರು ನನಗೆ ಮಾರ್ನಿಂಗೇನೆ. ಹೋದ ತಕ್ಷಣ ನನಗೆ ಹಿಂಗೆ ಈ ತರ ಎಲ್ಲ ಅಂತ ಹೇಳಿದ್ರು. ಏನೇನಾಗಿದೆ ಅಂತ ನಾನು ಕೇಳಿದೆ. ಅದು ಎಲ್ಲ ಲಾಕ್ಗಳಿಗೆಲ್ಲ ಇದನ್ನ ಹಾಕ್ಬಿಟ್ಟಿದ್ದಾರೆ, ಗಮ್ ತರ ಅಂತ ಹೇಳಿದ್ರು. ಅದು ಆಮೇಲೆ ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಮ್ಮ ಅಂತ ಹೇಳಿದಿರಿ, ಮಾಡಿದ್ದಾರೆ. ಅದಾದ್ಮೇಲೆ ಅವರು SI ಅವ್ರಿಗೆ ನಾನು ಮಾತಾಡಿದ್ದೀನಿ. ನೈಟ್ ಟೈಮು ಮಾಡೋದು ಅದೆಲ್ಲ, ಬೆಳಗಿನ ಟೈಮ್ ಯಾರು ಮಾಡಲ್ಲ, ಜನ ಎಲ್ಲ ಇರ್ತಾರೆ ಅಂತ ಹೇಳಿ ಅವರು ನೈಟ್ ಟೈಮ್ ಸ್ವಲ್ಪ ಬೀಟ್ ಮಾಡಕ್ಕೆ ಹೇಳಿ ಸರ್ ನಿಮ್ ಸಿಬ್ಬಂದಿ ವರ್ಗದವ್ರಿಗೆ ಅಂತ ಹೇಳಿದೀನಿ. ಹಳೆ ಸ್ಟೂಡೆಂಟ್ಸ್ ಮತ್ತು ಇರೋರು ಸೇರ್ಕೊಂಡು ಮಾಡಿದ್ದಾರೆ. ನಮಗೆ ಪ್ರೊಟೆಕ್ಷನ್ ಯಾವಾಗ್ಲೂ ಪೊಲೀಸ್ ಸಿಬ್ಬಂದಿ ಅವರೇನೆ. ಶಾಲೆಗಳಲ್ಲಿ ಏನಾದ್ರು ಕಳ್ತನ ಆದ್ರೆ, ವ್ಯತ್ಯಾಸಗಳಾದ್ರೆ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದೀವಿ, ಕಂಪ್ಲೇಂಟ್ ಮಾಡಿದೀವಿ, ಫಾಲೋ ಅಪ್ ಮಾಡ್ತೀವಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಅಂತ ಮಕ್ಕಳು ಯಾರಿದ್ದಾರೆ ಸ್ವಲ್ಪ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಹೇಳಿ ಅಂತ ಹೇಳಿದೀನಿ. ಒಟ್ಟಾರೆ ಯಾರೋ ಕಿಡಿಗೇಡಿಗಳಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಪರದಾಡುವಂತಾಗಿದೆ. ಈ ಬಗ್ಗೆ ಶಿಕ್ಷಣಾಧಿಕಾರಿಗಳು ಹಾಗೂ ಪೊಲೀಸರು ರಕ್ಷಣೆ ಕೊಡುವ ಕೆಲಸ ಮಾಡಬೇಕಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.